ವಿಮಾನವನ್ನು ಯಾರು ಕಂಡುಹಿಡಿದ್ರು ಮತ್ತು ಯಾವಾಗ ಕಂಡುಹಿಡಿದ್ರು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಇಂದಿನ ಯುಗದಲ್ಲಿ ವಿಮಾನಯಾನ ನಮಗೆ ಎಲ್ಲಿಗೆ ಬೇಕಾದರೂ ತಲುಪಿಸುವ ಸುಲಭವಾದ ಮಾರ್ಗವಾಗಿದೆ. ಆದರೆ ಈ ಪ್ರಯಾಣ ಹೇಗೆ ಪ್ರಾರಂಭವಾಯಿತು, ವಿಮಾನವನ್ನು ಯಾರು ಕಂಡುಹಿಡಿದ್ರು, ಇದನ್ನೇ ತಿಳ್ಕೊಳ್ಳೋಣ ಬನ್ನಿ. ರೈಟ್ ಬ್ರದರ್ಸ್ ವಿಮಾನಯಾನದ ಪಿತಾಮಹರು ಅಂತ ಕರೀತಾರೆ. 1903 ಡಿಸೆಂಬರ್ 17ರಂದು ಓರ್ವೆಲ್ ಮತ್ತು ವಿಲ್ಬರ್ ರೈಟ್ ಅನ್ನುವ ಇಬ್ಬರು ಸಹೋದರರು ಮೊದಲ ಯಶಸ್ವಿ ವಿಮಾನವನ್ನು ಹಾರಾಟ ನಡೆಸಿದರು. ಅವರ ಮೊದಲ ವಿಮಾನದ ಹೆಸರು ಫ್ಲೈಯರ್ 1 ಆಗಿತ್ತು. ಈ ವಿಮಾನವು ಕೇವಲ 12 ಸೆಕೆಂಡುಗಳ ಕಾಲ 37 ಮೀಟರ್ ದೂರ ಹಾರಿತು. ಇದು ಕೇವಲ ಒಂದು ವ್ಯಕ್ತಿಯನ್ನು ಕೂರಿಸಲು ಸಾಧ್ಯವಾಗುವ ಚಿಕ್ಕ ವಿಮಾನವಾಗಿತ್ತು. ಆದರೆ ವಿಮಾನ ಹೇಗೆ ಜನ್ಮ ತಾಯಿತು ನೋಡೋಣ ಬನ್ನಿ. ರೈಟ್ ಬ್ರದರ್ಸ್ ಸೈಕಲ್ ದುರಸ್ತಿಗಾರರು ಆಗಿದ್ದರು. ಅವರು ಹಗುರವಾದ ಯಂತ್ರಗಳನ್ನು ರಚಿಸುವ ಹುಮ್ಮಸ್ಸು ಹೊಂದಿದ್ದವರು. ಅವರ ಪ್ರಾರಂಭಿಕ ಪ್ರಯತ್ನಗಳು ಗಾಳಿಪಟ ನಿರ್ಮಾಣದಿಂದ ಪ್ರೇರಿತವಾಗಿತ್ತು. ಹಲವಾರು ಪ್ರಯೋಗಗಳ ನಂತರ ಅವರ ವಿಮಾನಕ್ಕೆ ಇಂಜಿನ್ ಮತ್ತು ಪ್ರೊಪೆಲ್ಲರ್ ಸೇರಿಸಿ ಪೈಲಟ್ ಹತ್ತಿ ಹಾರುವಂತಾಯಿತು. ಮೊದಲು ಹಾರಾಟದ ಸ್ಥಳ ಯಾವುದಾಗಿತ್ತು ಅಂತ ನೋಡೋಣ ಬನ್ನಿ. ಈ ಇತಿಹಾಸದ ಪ್ರಸಿದ್ಧ ಹಾರಾಟ ಅಮೆರಿಕದ ನಾರ್ತ್ ಕ್ಯಾರೋಲಿನಾ ರಾಜ್ಯದ ಕಿಟಿ ಹಾಕ್ ಎಂಬಲ್ಲಿಯೇ ನಡೆಯಿತು. ಅವರ ಪ್ರಯತ್ನ ಯಶಸ್ವಿಯಾದ ದಿನವನ್ನು ಅಂತಾರಾಷ್ಟ್ರೀಯ ವಿಮಾನದ ದಿನ ಅಂದರೆ ಇಂಟರ್ನ್ಯಾಷನಲ್ ಸಿವಿಲ್ ಏವಿಯೇಷನ್ ಡೇ ಅಂತ ಸಂಭ್ರಮಿಸಲಾಗುತ್ತೆ. ಇಂದು ನಾವು ನೋಡುತ್ತಿರುವ ದೊಡ್ಡ ದೊಡ್ಡ ವಿಮಾನಗಳು ಹಿಂದೆ ರೈಟ್ ಬ್ರದರ್ಸ್ ಅವರ ಹಾರಾಟದ ಕನಸು ಹೊತ್ತುಕೊಂಡ ಪ್ರಯತ್ನವಿದೆ. ಅವರ ಪರಿಶ್ರಮದಿಂದಲೇ ಇಂದು ನಾವು ಕ್ಷಣಾರ್ಧದಲ್ಲಿ ದೇಶವನ್ನು ದಾಟಿ ಹೋಗುವಷ್ಟು ಸುಲಭವಾಗಿ ಪ್ರಯಾಣ ಮಾಡಬಹುದು. ನಿಮಗೂ ಈ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.